ನೋಡಿ ಡಾಕ್ಯುಮೆಂಟ್ ಎವಿಡೆನ್ಸ್ ಗೌರ್ಮೆಂಟ್ ಅವ್ರಿಗೆ ಅನುಮತಿ ಕೊಡಿರೋದು ಮೊದಲು ತಪ್ಪು. ಇವಾಗ ನೀವ್ ಹೇಳ್ತಾ ಇದ್ದೀರಾ ಬಂದ್ಬಿಟ್ಟು ನಮ್ದು ಒಂದು ಆರ್ಡರ್ ಹೊಡ್ಸಿಲ್ಲ ಏನಿಲ್ಲ, ಅದೇ ನೀವ್ ಬಂದ್ಬಿಟ್ಟು ಇಬ್ರಿಗೂ ಬ್ರದರ್ಸ್ ಇಬ್ರಿಗೂ ಬಂದ್ಬಿಟ್ಟು ವಿಭಾಗ ಪತ್ರ ಮಾಡ್ಕೊಳ್ಳೋದು ಅನುಮತಿ ಕೊಟ್ರಿ ಅಂತ ಮೊದಲ ಪ್ರಶ್ನೆ ಅವ್ರು ಉತ್ತರ ಕೊಡ್ಬೇಕು. ಅದಕ್ಕೆ ನೀವ ಒಳಗಡೆ ಎಲ್ಲ ಮಾಡ್ಕೊಟ್ಬಿಟ್ಟು ಅದು ಬಹಿರಂಗ ಆಗಲ್ವೇ? ಇವಾಗ ಅದನ್ನೆಲ್ಲ ನಾವು ಚಾಲೆಂಜ್ ಮಾಡ್ತಾ ಇದೀವಿ. ಹಾಗಾಗಿ ನಾನು ಯಾವಾಗ ಕೋರ್ಟ್ ಮುಂದೆ ವಿಭಾಗ ಪತ್ರ ಅಂದ್ರೆ ಪಾರ್ಟಿಷನ್ ಡೀಡ್ ತಂದು ಆ ಪಾರ್ಟಿಷನ್ ಡೀಡ್ ಪತ್ರನೇ ನಾಪತ್ತೆನೇ ಆಗೋಗ್ಬಿಡ್ತು ಕೋರ್ಟ್ ರೆಕಾರ್ಡ್ಸ್ ನಲ್ಲಿ. ಇದೇ ತರ ಕೆಲವು ದಾಖಲೆಗಳನ್ನೆಲ್ಲ ಮಾಯ ಮಾಡ್ಬಿಟ್ರು. ಆಮೇಲೆ ನಾನು ಎವಿಡೆನ್ಸ್ ಮಾಡಕ್ ಬಿಟ್ಟಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ 22 ವರ್ಷ ನಡೆಯೋಕ್ ಅವಶ್ಯಕತೆನೇ ಇಲ್ಲ. ಇವಾಗ ನೋಡಿ ಸುಮಾರು ಆ ಕೇಸ್ನಲ್ಲಿ ಅವ್ರು ಗೆದ್ಬಿಟ್ರು. ಯಾಕಂದ್ರೆ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಕಾನೂನು ರೀತಿಯಾಗಿ ಮಾಡ್ಬಿಟ್ಟು ಇವಾಗ ಹೈಕೋರ್ಟ್ ನಲ್ಲಿ ಇದೆ. 7 ವರ್ಷದಿಂದ ಹೈಕೋರ್ಟ್ ನಲ್ಲಿ ಇದೆ. ಸೊ ಹೀಗಾಗ್ಬಿಟ್ಟು ನೋಡಿ ಇವಾಗ ಅದು ಆದಷ್ಟು ಬೇಗ ಬಹಿರಂಗ ಪಡಿಸ್ತೀನಿ. ಇವಾಗ ದಾಖಲೆಗಳು ದಯವಿಟ್ಟು ಯಾರ್ಯಾರು ಫೋನ್ ನಂಬರ್ ಇಲ್ವೋ ಆಮೇಲೆ ಬರ್ತೀನಿ ನೋಡಿ. ಇವಾಗ ಗೌರ್ಮೆಂಟ್ ಓಡಿಸಿದೆ ಅಲ್ವಾ, ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕು ಅಂತ ಇದ್ದಾರೆ ಅಂತ ಇವಾಗ ಒಂದು ನನ್ಗೆ ಬಂದಿದೆ ಲೆಟ್ರು. ಅನ್ನೋದು ಅಂದ್ರೆ ಅದು ಅಧಿಕೃತವಾಗಿ ನಂಗೆ ಬಂದಿಲ್ಲ. ನಂಗೆ ಯಾರೋ ಅಭಿಮಾನಿಗಳು ಕಳಿಸಿ, ವಿಷ್ಣುವರ್ಧನ್ ಅಭಿಮಾನಿ ಕಳಿಸಿ ನನ್ ಗಮನಕ್ಕೆ ಬಂದಿದೆ. ಅದ್ರಲ್ಲೇ ಹೇಳಿರೋದು ಎಲ್ಲ ಬರೀ ಸುಳ್ಳು. ಏನ್ ಹೇಳಿದ್ದಾರೆ ಅಂದ್ರೆ ಅದರಲ್ಲಿ ತಮ್ಗೆಲ್ಲ ಬಂದಿದೆಯಾ ಅನ್ಕೊಂಡಿದ್ದು. ಬಂದಿದೆಯಾ ತಮ್ಮೆಲ್ಲರಿಗೂ? ಅದು ಜಿಲ್ಲಾಧಿಕಾರಿಗಳಿಂದ ವಾಪಸ್ ತಗೊಳ್ಬೇಕು ಅಭಿಮಾನ್ ಸ್ಟುಡಿಯೋ ಅಂತ ಹೇಳಿರೋದು. ಗಮನಕ್ಕೆ ಬಂದಿಲ್ಲ ಅಂದ್ರೆ ಆ ಪತ್ರನೂ ನಿಮ್ಗೆಲ್ಲ ಕಳ್ಸಿಕೊಡ್ತೀನಿ. ಆಯ್ತಾ? ಇವಾಗ ಏನ್ ಮಾಡಿದ್ದಾರೆ ಅದ್ರಲ್ಲಿ ಅವ್ರು ಏನ್ ಲೆಟರ್ ಬರ್ದಿದ್ದಾರೆ ಅಂದ್ರೆ 2 ಎಕರೆ ಆಲ್ರೆಡಿ 10 ಎಕರೆ ಉಳಿದಿದೆ ನೋಡಿ. 10 ಎಕರೆ ಮಾರಾಟ ಮಾಡ್ಕೊಂಡಿರೋದಲ್ದೆ ಇವಾಗ ಉಳಿದಿರೋ 10 ಎಕರೆಯಲ್ಲಿ 2 ಎಕರೆ ಆಲ್ರೆಡಿ ಕಾರ್ತಿಕ್ ಅನ್ನೋನು ನನ್ನ ಕೊನೆ ತಮ್ಮನ ಮಗ ಮಾರಾಟ ಮಾಡ್ಕೊಂಡಿದ್ದಾನೆ. ನೆನ್ನೆ ಈಸಿ ತರಿಸಿದ್ದೀನಿ. ನೆನ್ನೆ ಈಸಿ ನಂಗೆ ಸಿಕ್ಕಿದೆ. ಅದ್ರಲ್ಲಿ ಬಂದ್ಬಿಟ್ಟು ಆ 2 ಎಕರೆ ಮಾರಾಟ ಮಾಡ್ಕೊಂಡಿರೋದು ಬಂದೇ ಇಲ್ವಲ್ಲ. ಮತ್ ಅಲ್ಲಿಗೆ ಇಲ್ಲಿ ಯಾರೋ ಸುಳ್ಳು ಹೇಳ್ತಾರೆ, ಏನೇನೋ ದೊಡ್ಡ ಸಂಚು ನಡೀತಾ ಇರೋ ಅನ್ನೋದು ನನ್ ಗಮನಕ್ಕೆ ಬಂದ್ಬಿಟ್ಟಿದೆ. ಆದ್ರೂ ನಮ್ಮ ವಕೀಲರು, ನನ್ನ ಪರವಾಗಿರೋ ವಕೀಲರೆಲ್ಲ ಇದನ್ನ ಇನ್ವೆಸ್ಟಿಗೇಷನ್, ಅವರ ಪರ್ಸನಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಏನೇನು ಅಂದ್ರೆ ನೀವ್ ಹೇಳಿದ್ರಲ್ಲ ಇವಾಗ ಯಾರು ನೀವು ಪೊಲಿಟಿಷಿಯನ್ ಅವ್ರ ಬಗ್ಗೆ ಹೇಳಿ ಅಂತ ಸ್ವಲ್ಪ ನಂಗೆ ಅವಕಾಶ ಕೊಟ್ರೆ ಇವ್ರನ್ನೆಲ್ಲ ಬಹಿರಂಗ ತರೋದಕ್ಕೆ ನಂಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಇವಾಗ ನನ್ಗೆ ಇವ್ರು ಹೇಳಿದ ಪ್ರಕಾರ ಅದು ಜಿಲ್ಲಾಧಿಕಾರಿಗಳು ಒಂದು ಲೆಟರ್ ಹೊರಡಿಸಿದಾರನೆಲ್ಲ ಅದು ಇನ್ನೂ ಪ್ರಚಾರ ಆಗಿಲ್ಲ. ಅದಕ್ಕೆ ನಮ್ಗೆ ಇನ್ನೂ ಡೌಟು ಇದು ನಿಜವಾಗ್ಲಾ ಅಥವಾ ಏನಾದ್ರೂ ಬೇರೆ ಏನಾದ್ರು ಸಂಚು ಇದೆ ಅವ್ರದ್ದು ಗೌರ್ಮೆಂಟ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಹೇಳ್ಕೊಳಕ್ ಇಷ್ಟಪಡ್ತೀನಿ, ಗೌರ್ಮೆಂಟ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಖಂಡಿತವಾಗ್ಲೂ ಒಂದು ಅಡಿ ಕೂಡ ನಮ್ಮ ತಂದೆ ಜಾಗ ತಗೊಳಕ್ ಆಗಲ್ಲ. ಯಾಕಂದ್ರೆ ಕಾನೂನಲ್ಲಿ ಅಷ್ಟು ತಪ್ಪುಗಳು ಮಾಡಿದ್ದಾರೆ. ನಾನು ಈ ಮಾಧ್ಯಮದ ತಮ್ಮೆಲ್ಲರನ್ನೂ ಕರೆದಿರೋದೇ ಮೇನ್ಗಳ ಅವ್ರ ತಪ್ಪನ್ನೆಲ್ಲ ನಿಮ್ಮ ಮುಂದೆ ಎಲ್ಲ ಬಿಡಿಸಿ ಹೇಳಿ ನಿಮ್ ಗಮನಕ್ಕೆ ತರೋದಕ್ಕೋಸ್ಕರ. ನೋಡಿ ಆಯ್ತು 2004ನಲ್ಲಿ 4 ಜನಕ್ಕೆ ಮಾರಾಟ ಮಾಡ್ಬಿಟ್ರಲ್ಲ, 4 ಪರ್ಚೇಸಸ್ ತಗೊಂಡ್ರು, ಅವರು ರಾಜಕಾರಣಿಗಳು ಸಂಬಂಧಪಟ್ಟವ್ರೆ. ಇದಾದ್ಮೇಲೆ ನನ್ ಗಮನಕ್ಕೆ ಬಂದಿದ್ದು 2004 ಆದ್ಮೇಲೆ ನಾನು ಕೇಸ್ ಹಾಕಿದ್ದೀನಿ. 2004 ನಡೀತಾ ಇದೆ, 22 ವರ್ಷದಿಂದ ನಡೀತಾ ಇದೆ.